ಸ್ನೇಹಿತರೆ, ಒಂದು ನಾನು ವಿಚಾರ ಮುಂದಿಡೋದಕ್ಕಿಂತ ಮೊದಲು ಒಂದು ಮುಖ್ಯವಾದ ವಿಚಾರ ಗಮನಿಸಲಿಕ್ಕೆ ಬಯಸ್ತೀನಿ. ಈ ಮತದಾರರ ಪಟ್ಟಿ ಅಂದ್ರೆ ಇದು ರಾಜಕೀಯ ಪಕ್ಷಗಳಿಗೆ ಸೇರಿದ್ದು ಅನ್ನುವಂಥದ್ದು ಬಹಳ ಗಟ್ಟಿಯಾಗಿ ನಮ್ಮ ಜನರ ಮನಸ್ಸಲ್ಲೂ, ರಾಜಕಾರಣಿಗಳ ಮನಸ್ಸಲ್ಲೂ, ಒಂದಷ್ಟು ಮಾಧ್ಯಮದವರ ಮನಸ್ಸಲ್ಲೂ ಕೂತ್ಬಿಟ್ಟಿದೆ. ಮತದಾರರ ಪಟ್ಟಿಯ ಓನರ್ಸು ರಾಜಕೀಯ ಪಕ್ಷಗಳಲ್ಲ. ಮತದಾರರ ಪಟ್ಟಿಯ ಓನರ್ಸು ಈ ದೇಶದ ಪ್ರಜೆಗಳಾದ ನಾವು, ಜನರು. ಮತದಾರರ ಪಟ್ಟಿ ಜನರಿಗೆ ಸೇರಿರುವಂತದ್ದು, ಯಾವ ಪಕ್ಷಗಳಿಗೆ ಸೇರಿರುವಂತದ್ದಲ್ಲ. ಹಂಗಾಗಿನೇ ಈ ನಮ್ಮ ಮತದ ಪಟ್ಟಿಯ ಜೊತೆ ಚೆಲ್ಲಾಟ ಮತ್ತು ಕುತಂತ್ರಗಳು ನಡೀತಿರುವಂತ ಸಂದರ್ಭದಲ್ಲಿ ನಮ್ಮ ಮತದಾರರ ಪಟ್ಟಿಯನ್ನ ನಿಮಗೆ ಬೇಕಾದಂಗೆ ತಿರುಚಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಹೇಳಲಿಕ್ಕೋಸ್ಕರ ನಮ್ಮೆಲ್ಲ ಜನರ ಪರವಾಗಿ ಜನರ ನಡುವೆ ಕೆಲಸ ಮಾಡ್ತಿರುವಂತಹ ಒಂದು ಜನಪರ ಸಂಘಟನೆಗಳು ಮತ್ತು ಪರ್ಯಾಯ ಪಕ್ಷಗಳು ಒಟ್ಟಿಗೆ ಸೇರಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ವಿ. ಇದು ನಂಬರ್ 1 ಪಾಯಿಂಟ್. ನಮ್ಮ ಪಟ್ಟಿಯನ್ನ ವಿಕೃತಗೊಳಿಸೋದಲ್ಲೇ ಅದು ಒಂದು ಸರಿಯಾದಂತ ಪಟ್ಟಿಯಾಗಿ ತಯಾರಾಗೋದ್ರಲ್ಲಿ 3 ಜನರ ಜವಾಬ್ದಾರಿನೂ ಇದೆ. ರಾಜ್ಯ ಸರ್ಕಾರದ್ದು ಇದೆ, ರಾಜ್ಯ ಚುನಾವಣಾ ಆಯೋಗದ್ದು ಇದೆ, ಕೇಂದ್ರ ಚುನಾವಣಾ ಆಯೋಗದ್ದು ಇದೆ. 3 ಜನರ ಪಾತ್ರನೂ ಇದೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ 3 ಜನರ ಪಾತ್ರವನ್ನು ನಾವು ಕೇಳ್ತಾ ಇದ್ದೇವೆ. ಮೊದಲು ರಾಜ್ಯ ಸರ್ಕಾರ, ಪಕ್ಷ ಅಲ್ಲ, ಪಕ್ಷಗಳು ಅವರು ಮಾಡ್ಕೊಂಡು ಬಿಟ್ಟಿರುವಂತದ್ದು. ರಾಜ್ಯ ಸರ್ಕಾರ ತನ್ನ ರಾಜ್ಯದ ಮತದಾರರ ಹಿತವನ್ನ, ಅವರ ಹಕ್ಕನ್ನ ರಕ್ಷಣೆ ಮಾಡಿ ಮುಂದುವರಬೇಕು. ಅದರ ಭಾಗವಾಗಿ ಅವರೇ ಲಲಿತಮ್ಮ ಅವರು ಹೇಳಿದ ರೀತಿಯಲ್ಲಿ 3 ಕ್ರಮಗಳನ್ನ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ, ಎಲ್ಲಾ ವಾರ್ಡ್ಗಳಲ್ಲಿ ನೆರವು ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂತದ್ದು, ಜನರಿಗೆ ದಾಖಲೆಗಳು ಇಲ್ಲ ಅಂದ್ರೆ ಸುಲಭವಾಗಿ ದಾಖಲೆಗಳನ್ನ ಅವರಿಗೆ ವಿತರಣೆ ಮಾಡುವಂತದ್ದು, 3ನೇದಾಗಿ ಜನರಿಗೆ ಸರಿಯಾದ ರೀತಿಯಲ್ಲಿ ನೆರವು ಕೊಡ್ಲಿಕ್ಕೆ, ಅವರ ಒಳಗೊಳ್ಳಲಿಕ್ಕೆ BMOಗಳಿಗೆ ಸರಿಯಾದಂತ ಓರಿಯೇಷನ್, ಟ್ರೈನಿಂಗ್, ಮಾಹಿತಿ ಕೊಟ್ಟು ಅವ್ರನ್ನ ಸನ್ನದ್ಧಗೊಳಿಸಿ ಕಳಿಸುವಂತದ್ದು. ಈ 3 ಕೆಲಸನ ಸೀರಿಯಸ್ ಆಗಿ ಮಾಡಬೇಕು. ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತಗೊಳ್ತಿರೋ ಈ ವಿಚಾರ ಅನ್ನೋದನ್ನ ಮೊದಲ ಆರೋಪ. ಬಹಳ ಕ್ಯಾಶುವಲ್ ಆಗಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದಷ್ಟು ಸೀರಿಯಸ್ ಆಗಿಲ್ಲ ಇವರು, ಕೇರಳ ಗೌರ್ಮೆಂಟ್ ತಗೊಂಡಷ್ಟು ಸೀರಿಯಸ್ ಇಲ್ಲ, ಬೆಂಗಾಲ್ ಗೌರ್ಮೆಂಟ್ ಮಾಡಿದಷ್ಟು ಸೀರಿಯಸ್ ಆಗಿಲ್ಲ, ಉಡಾಫೆ ತಗೊಳ್ತಿದ್ದಾರೆ. ಹಂಗಾಗಿ ನಮ್ಮ ಮೊದಲ ಡಿಮ್ಯಾಂಡ್ ರಾಜ್ಯ ಸರ್ಕಾರದ ಜೊತೆ ನೀವು ಇದನ್ನ ಸೀರಿಯಸ್ ಆಗಿ ತಗೋಬೇಕು. ನಮ್ಮ ಭವಿಷ್ಯದ ಪ್ರಶ್ನೆ ಇದು, ನಮ್ಮ ಹಕ್ಕಿನ ಪ್ರಶ್ನೆ, ನೀವು ಸೀರಿಯಸ್ ಆಗಿ ತಗೋಬೇಕು. ನಂಬರ್ 1. 2ನೇದು, ಕೇಂದ್ರ ಸರ್ಕಾರ, ನಮ್ಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ಆಟ ಆಡಿಸ್ತಿದೆ. ಎಲ್ಲ ವಿಚಾರದಲ್ಲಿ ಚುಟ್ಟಿಟ್ಕೊಂಡಿದೆ. GST ರೂಪದಲ್ಲಿ ಆರ್ಥಿಕ ವಿಚಾರಗಳನ್ನು ಇಟ್ಕೊಂಡಂಗೆ, ನಮ್ಮೆಲ್ಲ ಕೃಷಿ ಪಾಲಿಸಿಯಲ್ಲೂ ಕೈ ಹಾಕ್ತಂಗೆ ಎಲ್ಲದರಲ್ಲೂ ಕೈ ಹಾಕ್ತಿದೆ, ವೋಟರ್ ಲಿಸ್ಟ್ ಅಲ್ಲೂ ಕೈ ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸಿರೋದು, ವೋಟರ್ ಲಿಸ್ಟ್ ಅಲ್ಲೂ ನಾವು ಸ್ವಾಯತ್ತತೆಗೊಳ್ಳಬೇಕು. ರಾಜ್ಯ, ಕರ್ನಾಟಕ ರಾಜ್ಯ ತನ್ನದೇ ಆದಂತ ವೋಟರ್ ಲಿಸ್ಟ್, ಪಕ್ಕಾ ವೋಟರ್ ಲಿಸ್ಟ್ ನ ತಯಾರು ಮಾಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟ್ ನ ಕಂಟ್ರೋಲ್ ಅಲ್ಲಿ ಇರುವಂತಹ, ಕೇಂದ್ರ ಆಯೋಗ ಮಾಡುವಂತಹ ಇದ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಅದಕ್ಕೆ ನಾವು ಹೇಳ್ತಿರೋದು, ರಾಜ್ಯ ಚುನಾವಣಾ ಆಯೋಗ ಈ ಸರಿ ಆಕ್ಟಿವ್ ಆಗಬೇಕು. ಲೋಕಲ್ ಬಾಡಿ ಎಲೆಕ್ಷನ್ಸ್ ನಡೀತಿದ್ದಾವೆ, ನೀವು ಪರಿಷ್ಕರಣೆ ಮಾಡಲೇಬೇಕಾಗಿದೆ. ಆದ್ರೆ ನಾಮಕಾವಸ್ಥೆ ಮಾಡಬೇಡಿ, ಇದನ್ನ ಸೀರಿಯಸ್ ಆಗಿ ಮಾಡಿ. ಇದನ್ನ ಮಾಡಬೇಕಾದ್ರೆ ಕಡ್ಡಾಯವಾಗಿ ಇರುವಂತಹ ಕಾಯ್ದೆ ಏನಪ್ಪಾ ಅಂದ್ರೆ, ಗ್ರಾಮ ಸಭೆಗಳನ್ನ ಮತ್ತು ವಾರ್ಡ್ ಸಭೆಗಳನ್ನ ನಡೆಸಿ ಜನರ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಿ ಜನ ಎಲ್ಲ ಓಕೆ ಅಂತ ಫೈನಲ್ ಆಗಬೇಕು. ಇದು ನಮ್ಮ ಚುನಾವಣಾ ಮ್ಯಾನ್ಯುಯಲ್ ಇರುತ್ತೆ. ಅದನ್ನ ನಾಮಕಾವಸ್ಥೆ ಮಾಡ್ತಾರೆ. ಸುಮ್ಮನೆ DC ಆಫೀಸ್ ಮುಂದೆ, ತಾಲೂಕು ಆಫೀಸ್ ಮುಂದೆ ಪಟ್ಟಿ ಅಂಟಿಸ್ತಾರೆ, ಯಾರು ನೋಡಲ್ಲ. ಹಂಗಿಲ್ಲ. ಈ ಸರಿ ಸೀರಿಯಸ್ ಆಗಿ ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿ ಅಲ್ಲಿ ಫೈನಲ್ ಆಗಬೇಕು. ಇದು 2 ಮಾಡಬೇಕು. ಅದು ಸುಮ್ಯ ಮತ್ತು ಅದು ಕಾಟಾಚಾರಕ್ಕಲ್ಲ, ಅದಕ್ಕೆ ಗೈಡೆನ್ಸ್ ಇದೆ. ಸೋಷಿಯಲ್ ಆಡಿಟಿಂಗ್ ಅನ್ನೋದೊಂದಿದೆ, ಸಾಮಾಜಿಕ ಪರಿಶೀಲನೆ. CAG ಕೆಲವು ರೂಲ್ಸ್ ಫ್ರೇಮ್ ಮಾಡಿದೆ. ಅದರ ಪ್ರಕಾರ 15 ದಿವಸ ಮೊದಲು ಎಲ್ಲ ಕಡೆ ಅಂಟಿಸ್ಬೇಕು ಪಟ್ಟಿನ, ಜನ ಎಲ್ಲ ನೋಡ್ಕೋಬೇಕು, ಮನೆಗೆಲ್ಲ ಮಾಹಿತಿ ಕೊಡಬೇಕು, ಇಲ್ಲಿ ಬಂದಿದ್ದೆಲ್ಲ ಮಿನಿಟ್ಸ್ ಎಲ್ಲ ದಾಖಲೆ ಮಾಡಬೇಕು, ಅಧಿಕಾರಿಗಳು ಅಲ್ಲಿ ಹಾಜರಿರಬೇಕು. ಇವೆಲ್ಲವೂ ಕೂಡ ಇದೆ. ಅದನ್ನೆಲ್ಲ ಪಾಲಿಸಿ ಕರ್ನಾಟಕ ಪಕ್ಕಾ ವೋಟರ್ ಲಿಸ್ಟ್ ನ ತಯಾರು ಮಾಡಬೇಕು. ಇದು 2ನೇ ನನ್ನೊಂದು ಮೇನ್. ಈಗ ಇದು ಚುನಾವಣಾ ಆಯೋಗ ಮಾಡಬೇಕು, ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾದಂತ ನೆರವನ್ನು ಕೊಡಬೇಕು. ಇದು 2. 3ನೇದು, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೊಡ್ತೀವಿ. ನಮ್ಮ ಅಡಲ್ಟ್ ಇದು ಸಾರ್ವತ್ರಿಕ ಮತದಾನ ಅಂದ್ರೆ 18 ವರ್ಷ ದಾಟದ ಎಲ್ಲರೂ ಮತದಾನ ಹಕ್ಕಿದೆ. ನಮ್ಮ ರಾಜ್ಯದ 18 ವಯಸ್ಸು ದಾಟದಂತ ಎಷ್ಟು ವಯಸ್ಕರ ಸಂಖ್ಯೆ ಇದೆಯೋ ಅದಕ್ಕೆ ಹೆಚ್ಚು ಕಡಿಮೆ 1% ಅಷ್ಟು ನಿಮ್ದು ಕಡಿಮೆ ಆಗ್ಬೋದು. ಅದಕ್ಕಿಂತ ಹೆಚ್ಚು ಲಕ್ಷಾಂತರ ಜನರನ್ನ ಕರ್ನಾಟಕದಲ್ಲಿ ಡಿಲೀಟ್ ಮಾಡಿ ನಿಮ್ಮ ಲಿಸ್ಟ್ ನ ಫೈನಲ್ ಮಾಡಕ್ ನಾವು ಬಿಡೋ.
ಅಂತದ್ದೇನಾದ್ರು ನೀವು ಮಾಡಿದ್ರೆ ನನಗೆ ನಿಮ್ ಲೀಸ್ಟನ್ನು ಒಪ್ಕೊಳ್ಳಲ್ಲ, ನಿಮ್ ಎಲೆಕ್ಷನ್ ನಾವು ಮಾಡಲ್ಲ. ಕರ್ನಾಟಕ ತನ್ನ ಎಲೆಕ್ಷನ್ ತಾನು ನೋಡ್ಕೊಳ್ತದೆ, ಯಾಕೆ ಸೆಂಟ್ರಲ್ ಬಂದ್ ಮಾಡ್ಬೇಕು? ನಾವು ಈ ಸಾರಿ ನೆಕ್ಸ್ಟ್ ಫೈಟಿಂಗ್ ತಗೊಳ್ತೀವಿ. ಇದನ್ನ ಎಚ್ಚರಿಕೆಯನ್ನ ಈಗಲೇ ಕೊಡ್ತಾ ಇದ್ದೀವಿ. ನೀವು ಸರಿಯಾದಂತ ಲಿಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಇಸ್ ಗೋಯಿಂಗ್ ಟು ರಿಜೆಕ್ಟ್. ನಿಮ್ಮ ವೋಟರ್ ಲಿಸ್ಟ್ ಮೇಲೆ ಮುಂದಿನ ಎಲೆಕ್ಷನ್ ನಡೆಯಲ್ಲ, ನಮ್ಮ ವೋಟರ್ ಲಿಸ್ಟ್ ಮೇಲೆ ಎಲೆಕ್ಷನ್ ನಾವು ನಡೆಸ್ತೀವಿ. ನೀವು ಅದು ವೈಲೇಟ್ ಮಾಡಿ. ಅದಕ್ಕೋಸ್ಕರ 3 ವಿಚಾರ ಕ್ಲಿಯರ್ ಕಟ್ ಅವ್ರು ಹೇಳ್ತಾ ಇದ್ದೀವಿ. ಒಂದು, ನಂಬರ್ 1, ಅವ್ರು ಮಾಡಬೇಕಾಗಿರೋದು ಇದು ಸಮಾಧಾನದಿಂದ ಮಾಡಬೇಕು, ಗಡಿಬಿಡಿಯಲ್ಲಿ ಮಾಡಂಗಿಲ್ಲ. ನಂಬರ್ 2, ಎಲ್ಲಾ ಕಡೆನೂ ಕೂಡ ಗ್ರಾಮ ಸಭೆಗಳನ್ನ, ವಾರ್ಡ್ ಸಭೆಗಳನ್ನ ನೀವು ಕಡ್ಡಾಯವಾಗಿ ನಡೆಸಬೇಕು. ಅಲ್ಲೇ ಓಪನ್ ನಡೀಬೇಕು, ಓಪನ್ ಸ್ಟುಡಿಯೋ ಆಗಬೇಕು, ಕದ್ದು ಮುಚ್ಚಿರಲ್ಲ, ಬಹಿರಂಗವಾಗಿ ಪಾರದರ್ಶಕವಾಗಿ ನಡೀಬೇಕು. ಇದು ನೀವು ಪಾಲಿಸಬೇಕು. SIR ಕಿತ್ತಾಕಿದ್ರಿ, ಎಲೆಕ್ಷನ್ ಕಮಿಷನ್ SIR ಪ್ರೋಸೆಸ್ ಕೈ ಬಿಟ್ಟಿದ್ದೀರಿ, ಕೈ ಬಿಡಂಗಿಲ್ಲ, ನೀವು ಮಾಡಲೇಬೇಕು. ಎರಡನೇದಾಗ ಆಧಾರ್ ಕಾರ್ಡ್, ಮೂರನೇದು ಆಧಾರ್ ಕಾರ್ಡ್ ಏನಿದೆಯೋ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಉಲ್ಲಂಘನೆ ಮಾಡ್ತಿದ್ರೆ ಚಾನ್ಸ್ ಇಲ್ಲ. ಸೊ ಅದರ ಆಧಾರ್ ಕಾರ್ಡ್ ಕಡ್ಡಾಯ ಪರಿಗಣಿಸಬೇಕು. ಆಧಾರ್ ಕಾರ್ಡ್ ಇದೆ ಅಂದ್ರೆ ಅವ್ರನ್ನ ಡಿಲೀಟ್ ಮಾಡಂಗಿಲ್ಲ. ಅದೇ ರೀತಿಯಲ್ಲಿ ನಿಮ್ಗೆ ಯಾವ್ದಾದ್ರು ನಾಗರಿಕತ್ವದ ಬಗ್ಗೆ ಅನುಮಾನ ಬಂದ್ರೆ, ಪ್ರಶ್ನೆ ಬಂದ್ರೆ ನೀವೇ ತೀರ್ಮಾನ ಮಾಡಿ ಕಿತ್ತಾಗಂತದ್ದಲ್ಲ. ಅದಕ್ಕೆ ಕನ್ಸರ್ನ್ ಅಥಾರಿಟೀಸ್ ಇದೆ, ನೀವು ರೆಫರ್ ಮಾಡ್ಬೇಕು. ಅಲ್ಲಿ ಪ್ರೋಸೆಸ್ ನಡೆದು ಹೌದು ಇವರು ಭಾರತದ ನಾಗರಿಕರಲ್ಲ ಅಂತ ಪ್ರೂವ್ ಆದ್ಮೇಲೆ ತೆಗಿಬೇಕು. ಅದಕ್ಕಿಂತ ಮೊದಲು ನೀವು ತೆಗೆದಾಗಂಗಿಲ್ಲ. ಅಪೀಲ್ ಮಾಡ್ಲಿಕ್ಕೆ ಕನಿಷ್ಠ 6 ತಿಂಗಳು ಸಮಯಾವಕಾಶ ಕೊಡಬೇಕು. ಇಷ್ಟನ್ನು ನೀವು ಮಾಡಲೇಬೇಕು. ಇದನ್ನ ಮಾಡಿ ನೀವು ಪಟ್ಟಿ ತಯಾರು ಮಾಡಿ ಅದು ನಮ್ಮ ವಯಸ್ಕ ಜನಸಂಖ್ಯೆಗೆ 1% ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ನಿಮ್ಗೆ ಬಂದ್ರೆ ಅದನ್ನ ಸ್ವೀಕರಿಸ್ತೀವಿ. ಅದು ಬರಲಿಲ್ಲ ಅಂತ ಹೇಳಿದ್ರೆ ತಿರಸ್ಕರಿಸ್ತೀವಿ. ಸೊ ಈ 3 ವಿಚಾರಗಳನ್ನ 3 ಸಂಸ್ಥೆಗಳಿಗೂ ಕೂಡ ಸ್ಪಷ್ಟವಾಗಿ ನಾವು ನಿಲುವನ್ನು ಹೇಳಿಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೆಸ್ತಿದ್ದೀವಿ. ಧನ್ಯವಾದ.